ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರುವ ಸಖತ್ತಾಗಿರುವ ಹೆಲ್ದಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಮಾಡ್ತಾ ಇರೋದು ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡು. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದಂತ. ಮೊದಲೊಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ಮೊದಲು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1/4 ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ಇನ್ನು ಇದನ್ನು ಕರೆಕ್ಟಾಗಿ ಹುರಿಬೇಕು. ಒಂದು 15 ನಿಮಿಷ ಹೊತ್ತಾದರೂ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಹುರಿಬೇಕು. ಅಂದರೆ ಇದನ್ನು ಜಾಸ್ತಿ ಆಮೇಲೆ ಬೇಯಿಸೋದಕ್ಕೇನಿಲ್ಲ, ಮೇಯ್ನ್ ಆಗಿ ಇದನ್ನು ಹುರಿಬೇಕು ಈ ತುಪ್ಪದಲ್ಲಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕ್ಕೊಂಡ್ಬಿಟ್ಟು ಹುರಿತಾ ಇರೋದು. 1/4 ಕಪ್ಪಿಗೆ 2 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿರೋದು. ನೋಡಿ ಇದೇ ರೀತಿ ಕೈ ಬಿಡದೆ ಇದನ್ನು ಹುರಿತಾ ಇರಬೇಕು. ಕರೆಕ್ಟಾಗಿ ಒಳ್ಳೆ ಫ್ಲೇವರು ಬರುತ್ತೆ ಅವಾಗ. ನೋಡಿ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆ ತುಪ್ಪ ಎಲ್ಲ ಮೆಲ್ಟ್ ಆಗಿ ನೋಡಿ ಈ ರೀತಿ ಬಂದಿದೆ. ಓಕೆ, ಇದು ಇವಾಗ ಸಾಕು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1/4 ಕಪ್ಪಿನಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ತಾ ಇದ್ದೀನಿ. 15 ನಿಮಿಷ ಹುರ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ಈ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಕಡಿಮೆ ಉರಿಯಲ್ಲೇ ಇಟ್ಕೊಂಡ್ಬಿಟ್ಟು ಪುನಃ ಇದನ್ನು ಹುರಿಬೇಕು. ಅವಾಗ ಎರಡು ಕೂಡ ಮಿಕ್ಸ್ ಆಗುತ್ತೆ. ತುಪ್ಪ ಏನು ಎಕ್ಸ್ಟ್ರಾ ಹಾಕಬೇಕಾದ ಅವಶ್ಯಕತೆ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ನಾವು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಅದೇ ತುಪ್ಪ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಕೂಡ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ಇವಾಗ. ಇನ್ನು ಇದನ್ನು ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಹಾಕಿದ್ಮೇಲೆ ನಿಮಗೆ ಬೇಕಿದ್ರೆ ಸ್ವಲ್ಪ ಸೋಸಿ ಇದನ್ನು ತಗೋಬೋದು, ಜರಡಿ ಮಾಡ್ಕೊಂಡು. ಯಾಕಂದರೆ ಎಲ್ಲಾದರೂ ಗಂಟು ಕಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಅದೇ ಕಡಾಯಿಗೆ 1/4 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಬಂದಿದೆ ಅಲ್ಲ, ಸಾಕು. ಇದನ್ನು ಕೂಡ ತೆಗೆದಿಟ್ಕೊಳ್ಳಿ. ಇವಾಗೆಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಅದೇ ಕಡಾಯಿಗೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು 1/4 ಕಪ್ಪಿನಷ್ಟು ಹುಡಿ ಮಾಡಿದ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರೇನು ಸೇರಿಸ್ತಾ ಇಲ್ಲ, ಜಸ್ಟ್ 1/4 ಕಪ್ ಬೆಲ್ಲಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಮೆಲ್ಟ್ ಮಾಡಬೇಕು. ಇದು ಬೆಲ್ಲ ಕರಗಿ ಬರಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಲ್ಲ ಚೆನ್ನಾಗಿದೆ, ಏನಾದರೂ ಕಸ ಇದ್ದರೆ ಪುನಃ ಸೋಸಿ ಉಪಯೋಗಿಸಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲದ ಪಾಕ ಥರ ಮಾಡಿಕೊಂಡು ಸೋಸಿ ಉಪಯೋಗಿಸಿದರೆ ಆಯಿತು. ನೆಕ್ಸ್ಟ್ ನೋಡಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ಕಡಲೆ ಹಿಟ್ಟು ಮತ್ತು ರಾಗಿ ಹಿಟ್ಟು ಇತ್ತಲ್ಲ, ಅದನ್ನು ನಾನು ಸ್ವಲ್ಪ ಜರಡಿ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾಡಿಕೊಂಡ್ರೆ ಗಂಟು ಕಟ್ಕೊಳ್ಳಲ್ಲ, ಕರೆಕ್ಟ್ ಸಿಗುತ್ತೆ ಅಲ್ಲ, ಅದಕ್ಕೋಸ್ಕರ. ಇನ್ನು ಇದರ ಜೊತೆ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇದು ಇವಾಗ ಜಾಸ್ತಿ ಸೆಟ್ಟಾಗಿ ಬರಲ್ಲ ನಮಗೆ. ನೋಡಿ ಬೆಲ್ಲದ ಪಾಕಕ್ಕೆ ನಾವು ನೀರು ಹಾಕ್ಕೊಂಡಿಲ್ಲ, ಜಸ್ಟ್ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ. ನೋಡಿ ಈ ರೀತಿ. ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರುವಂಥ ತೆಂಗಿನ ತುರಿ ಕೂಡ ಸೇರಿಸ್ಕೊಳ್ಳಿ. ನಿಮಗೆ ಬೇಕಿದ್ರೆ ನಟ್ಸು ಕೂಡ ಬೇಕಾದಷ್ಟು ಹಾಕ್ಬೋದು, ಇದಕ್ಕೆ ಚೆನ್ನಾಗೇ ಬರುತ್ತೆ. ಕ್ರಷ್ ಮಾಡಿಕೊಂಡು ಹಾಕ್ಬೋದು, ಹಾಗೆ ಅಲ್ಲ ಕ್ರಷ್ ಮಾಡ್ಕೊಂಡು ಹಾಕಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪ್ಲೇನ್ ಆಗಿ ತೆಂಗಿನ ತುರಿ ಮಾತ್ರ ಹಾಕ್ಕೊಂಡಿರೋದು ಇವತ್ತು. ನೋಡಿ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಆಗಿದೆ ಅಲ್ವಾ, ಇನ್ನು ಇದು ಸೆಟ್ಟಾಗಿ ಬರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಬೇಕು. ಹಾಲು ಅಂದರೆ ಕುದಿಸಿದಂಥ ಹಾಲು, ಬಿಸಿ ಅಲ್ಲ, ಆರಿದು ಆದರೂ ಆಗ್ಬೋದು, ಬಿಸಿ ಆದರೂ ಆಗ್ಬೋದು. ಒಮ್ಮೆಲೆ ಹಾಕಲೂಬಾರ್ದು, ಒಂದೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು ಈ ರೀತಿ. ನೋಡಿ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದರೆ ಸಾಕು. ಒಂದೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಬೋದು. ಹಾಲು ಬೇಡ ಅಂತ ಇದ್ದರೆ ನಿಮಗೆ ಆ ಬೆಲ್ಲದ ಪಾಕಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಸೆಟ್ ಮಾಡ್ಬೋದು. ಹಾಲು ಬೇಡ ಅಂತ ಇದ್ದವರು ಆ ರೀತಿನೂ ಮಾಡ್ಬೋದು. ನೋಡಿ ಈ ಹದಕ್ಕೆ ಬಂದರೆ ಸಾಕು. ಒಮ್ಮೆಲೆ ಹಾಕಿದರೆ ನಮಗೆ ಒಮ್ಮೆಲೆ ಮುದ್ದೆ ಆಗಿಬಿಡುತ್ತೆ, ರಾಗಿ ಹಿಟ್ಟು ಆಮೇಲೆ ಏನು ಮಾಡೋದಕ್ಕಾಗಲ್ಲ. ಆದ ಕಾರಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಟೆಕ್ಸ್ಚರಿಗೆ ಬಂದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ತುಪ್ಪ ಸವರಿ, ಅದರ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿ ಕೂಡ ಸ್ಪ್ರೆಡ್ ಮಾಡಿಟ್ಟಿದ್ದೆ ನಾನು. ಅದರ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು ಸಲ ಸೆಟ್ ಮಾಡ್ಕೊಳ್ಳಿ ಈ ರೀತಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೆಟ್ ಮಾಡ್ಬೋದು. ಆಮೇಲೆ ಇದು ಫುಲ್ಲಾಗಿ ಆರಿದ ಮೇಲೆ ಮಾತ್ರ ಇದನ್ನು ಕಟ್ ಮಾಡಬೇಕು. ನೋಡಿ ಇವಾಗ ಫುಲ್ಲಾಗಿ ಆರಿದೆ. ಇದನ್ನು ಈ ರೀತಿ ಬಾಳೆಲೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೂಪರ್ ಆಗಿರುವ ರಾಗಿ ಕಡಲೆ ಹಿಟ್ಟಿನ ಬರ್ಫಿ ಇಲ್ಲಿ ರೆಡಿಯಾಗಿದೆ. ಖಂಡಿತ ಇದು ಮಕ್ಕಳು ಕೂಡ ಇದನ್ನು ತಿಂತಾರೆ. ಚಾಕ್ಲೇಟ್ ಬರ್ಫಿ ಅಂತ ಕೊಟ್ಬಿಟ್ರೆ ಖಂಡಿತ ಇದನ್ನು ಅವರು ಸರ್ವ್ ಮಾಡ್ತಾರೆ. ಯಾಕಂದರೆ ಇದರ ಟೇಸ್ಟ್ ಅಷ್ಟು ಕೂಡ ಒಂದು ಅದ್ಭುತವಾಗಿರುತ್ತೆ. ಒಂದು ರಾಗಿ ಅಂತ ಹೇಳಿಬಿಟ್ಟು ಆ ರೀತಿ ಏನಿಲ್ಲ, ರುಚಿಯಲ್ಲಿ ಕಾಂಪ್ರಮೈಸ್ ಮಾಡೋದಕ್ಕೆ ಏನಿಲ್ಲ, ಹೆಲ್ದಿಯಾಗಿದೆ, ಅದೇ ರೀತಿ ಟೇಸ್ಟಿಯ ಕೂಡ ಆಗಿದೆ. ಮಿಸ್ ಮಾಡಬೇಡಿ, ಒಂದು ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.